ಸಂಭ್ರಮಾಚರಣೆ ಕೇಳಬೇಕಾ, ತಯಾರಿ ಕೇಳಬೇಕಾ? ಇಲ್ಲಿ ಎಂಥ ಜಾಗದಲ್ಲಿ ಇಲ್ಲ ಅಂತ ಹೇಳಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ದಾವಣಗೆರೆಗೆ ಹೋಗೋಣ. ದಾವಣಗೆರೆಯಲ್ಲೂ ಕೂಡ ಬೆಣ್ಣೆ ನಗರಿಯಲ್ಲಿ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ನೋಡಿ. ಅಲ್ಲಿಯೂ ಕೂಡ ವಿಶೇಷ ಪೂಜೆ. RCB ಟೀಮ್ ಫೋಟೋ ಇಟ್ಟು ಹಾಲಿನ ಅಭಿಷೇಕವನ್ನ ಮಾಡಿದ್ದಾರೆ. ಸೊ RCB ಗೆಲುವಿಗಾಗಿ ದಾವಣಗೆರೆಯಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮ್ಮನೆ ಜಾಸ್ತಿ ಹಾಲು ವೇಸ್ಟ್ ಮಾಡಬೇಡ್ರಪ್ಪ, ಅದನ್ನ ಯಾರಿಗಾದ್ರೂ ಕೊಡಿ, ಒಂದಿಷ್ಟು ಒಳ್ಳೇದಾಗುತ್ತೆ. ಫೋಟೋಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇವರೆಲ್ಲ ಅವ್ರವ್ರದೇ ಆದಂಥ ರೀತಿಯಾದಂಥ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಇದು ದಾವಣಗೆರೆಯಲ್ಲಿ. ಒಂಬತ್ತು ವರ್ಷಗಳ ನಂತರ RCB ಫೈನಲ್ ತಲುಪಿರುವಂತಹ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಪಂಜಾಬ್ ಹಾಗೂ RCB ನಡುವೆ ಫೈನಲ್ ಪಂದ್ಯಾವಳಿಯಲ್ಲಿ RCB ಗೆದ್ದೇ ಗೆಲ್ಲುವ ನಿಟ್ಟಿನಲ್ಲಿ ಸಾಕಷ್ಟು ಎಲ್ಲ ಕಡೆಗಳು ಕೂಡ ಪೂಜೆ ಪುನಸ್ಕಾರ ಕೂಡ ಮಾಡ್ತಾ ಇರುವಂಥದ್ದು ಮತ್ತು ಶುಭಾಶಯ ಕೂಡ ಕೋರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ದಾವಣಗೆರೆಯ ಕ್ರಿಕೆಟ್ ಕ್ಲಬ್ ಅವರು ಕೂಡ ಉತ್ಸಾಹದಲ್ಲಿ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ 9 ವರ್ಷದ ನಂತರದಲ್ಲಿ ಅದರಲ್ಲೂ 18ನೇ ಆವೃತ್ತಿ ಕೊಹ್ಲಿಯವರ ಜರ್ಸಿ ನಂಬರ್ ಕೂಡ 18 ಹಿನ್ನೆಲೆಯಲ್ಲಿ ಈ ಬಾರಿ ಕಪ್ ನಮ್ಮದೇ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆಯನ್ನು ಕೂಡ ಮಾಡಿದ್ರು. ಮತ್ತು RCBಗೆ ಒಂದು ಜೈಕಾರವನ್ನು ಕೂಡ ಹಾಕಿದ್ರು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈ ಬಾರಿ ಕಪ್ ನಮ್ಮದೇನಾ ಅಂತ? ಹೌದು, ಈ ಸತಿ ನಮ್ಮದೇ ಇದು. ಯಾಕಂದರೆ RCB ಟೀಮು ಇಲ್ಲಿ ತನಕ ಗೆದ್ದಿಲ್ಲ, ಫೈನಲ್ಸಿಗೆ ಬಂದಿವ್ರು ಗೆದ್ದಿಲ್ಲ. ಈ ಸತಿ ಗೆದ್ದೇ ಗೆಲ್ಲುತ್ತೆ ಅಂತ ಅವ್ರ ಪರ್ಫಾರ್ಮೆನ್ಸ್ ಈ ಸತಿ ನೋಡಿದರೆ, ಈ ಸತಿ IPL ಅಲ್ಲಿ ಏನು ಮ್ಯಾಚ್ಗಳು ಆಡಿದ್ರೆ ನೋಡಿದರೆ ಅವ್ರು ಇವತ್ತು ಈ ಸತಿ ಗೆಲ್ಲೋದು ಕಾಯಂ. ಈ ಸತಿ ಗೆದ್ದೇ ಗೆಲ್ಲುತ್ತೆ ಅಂತ ನಮ್ಮ ದಾವಣಗೆರೆ ಕ್ರಿಕೆಟ್ ಅಭಿಮಾನಿಗಳ ಒಂದು ದಾವಣಗೆರೆ ಕ್ರಿಕೆಟ್ ಅಕಾಡೆಮಿ ಹಾಗೂ ದಾವಣಗೆರೆ ಕ್ರೀಡಾಪಟುಗಳು ಏನಿದ್ದಾರೆ ಇವತ್ತು ಗೆದ್ದೇ ಗೆಲ್ಲುತ್ತೆ ಅಂತ ನಮ್ಮವ್ರು ಇವತ್ತು ಅದನ್ನು ತೀರ್ಮಾನ ಮಾಡಿದರೆ. ಯಾವುದೇ ಕಾರಣಕ್ಕೆ ಇವತ್ತು ಗೆಲ್ಲೇಬೇಕು ಅಂತ ನಾವು ಕೂಡ ಕೇಳ್ಕೊತೀವಿ. ಪ್ರತಿಯೊಬ್ಬ ಕನ್ನಡಿಗನು ಒಂದು 18 ವರ್ಷಗಳ ಕನಸು ಸರ್. ಇದು ಫೈನಲ್ ಬಂದಿದೆ, ಇವಾಗ ಯಾವುದೇ ಕಾರಣಕ್ಕೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆನೂ ಇದೆ ಸರ್. ಹೌದು ಇದೆ, ಯಾಕೆಂದರೆ ಪರ್ಫಾರ್ಮೆನ್ಸ್ ಆ ಟೈಪ್ ಇದೆ. ವಿರಾಟ್ ಕೊಹ್ಲಿಯಿಂದ ಹಿಡಿದು ಹೆಜಲ್ವುಡ್ ಇಂದ ಹಿಡಿದು ಸಾಲ್ಟ್ ಇಂದ ಹಿಡಿದು ರಜತ್ ಪತೆದಾರ್ ಇವರೆಲ್ಲ ಸೇರಿ ಟೀಮ್ ಡೇವಿಡ್ ಇವತ್ತು ಎಲ್ಲರೂ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಗೆಲ್ಲದ್ರಲ್ಲೇನು ಅನುಮಾನ ಇಲ್ಲ ಅಂತ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಅನ್ನುವಂಥದ್ದು, ಅಂದರೆ ಯಾರು ಲಯಬದ್ಧವಾಗಿ ಆಡಿದ್ರೆ ಚೆನ್ನಾಗಾಗುತ್ತೆ ಅನ್ನುವಂಥದ್ದು? ವಿರಾಟ್ ಕೊಹ್ಲಿ ಮೇನ್ ಇರೋದು ನಮಗೆ. ಯಾಕಂದರೆ ಜರ್ಸಿ ನಂಬರ್ 18ನೇ ವರ್ಷ. ಈ ಆಲ್ರೆಡಿ ಪಂದ್ಯಗಳು ಏನಪ್ಪ ಅಂದರೆ ನಮಗೆ 36 ಪಂದ್ಯ ಆಗಿದೆ. ಏನು ಪಂಜಾಬ್ದಾಗಲಿ ನಮ್ಮ RCBದಾಗಲಿ. ಈ 19ನೇ ಪಂದ್ಯ ವಿನ್ RCB ಆಗುತ್ತೆ. ಆಲ್ರೆಡಿ 2009, 2011, 2016ರಲ್ಲಿ ಫೈನಲ್ಗೂ ರೀಚ್ ಆಗಿ ನಾವು ಸೋತಿದ್ದೀವಿ. ಈ ಸರಿ ಆ ಥರ ಆಗಬಾರ್ದು. ಅತಿ ಹೆಚ್ಚು ಅಭಿಮಾನ ಬಂದಿರುವಂಥ RCB ತಂಡ ಇಡೀ ವರ್ಲ್ಡಲ್ಲಿ ನಂಬರ್ 1 ಟೀಮ್ ಅದು RCB. ಆದರೆ RCB ಚಾಂಪಿಯನ್ ಇವತ್ತು ತಪ್ಪಿದ್ದಲ್ಲ, ಫಿಕ್ಸ್ ಆಗಿದೆ RCB ಚಾಂಪಿಯನ್ಸ್ ಆಗೋದಂತೂ. ನಮ್ಮ ಬೆಂಗಳೂರು ತಂಡ ಆ ಜಯ ಬೀರಿಸಿ ನಮ್ಮ ಫಸ್ಟು 200-250 ರನ್ ಹೊಡೆದು ಬ್ಯಾಟಿಂಗಲ್ಲಿ, ಆಮೇಲೆ ಬೌಲಿಂಗ್ ಮಾಡಿದ್ರೆ ಅವರಿಗೆ ಒಂದು 100-150 ಹಲೌಟ್ ಮಾಡಿ ಜಯ ಬಿರಿಸಿ ಗೆಲ್ಲುತ್ತಂತೆ ನಮ್ಮ RCB ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. 18 ಅನ್ನೋದು ಸಾಕಷ್ಟು ಒಂದು ಲಕ್ಕಿ ನಂಬರ್ ಸರ್. ಯಾಕಂದರೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18, ಇದು 18ನೇ ಆವೃತ್ತಿ. 9 ವರ್ಷ ಅಂದರೆ 9-7-18 ಈ ರೀತಿಯಾಗಿ ಕೌಂಟ್ ಮಾಡ್ಕೊಂಡೋದ್ರೆ ಒಂದು ಲಕ್ಕಿ ಸರ್ ನಮ್ಮದು ಒಂದು ಸರ್. ಲಕ್ಕಿನೇ, ಯಾಕಂದರೆ ವಿರಾಟ್ ಕೊಹ್ಲಿ ನಮ್ಮ RCB ತಂಡಕ್ಕೆ ಬಂದಿರೋದೇ ಒಂದು ಲಕ್ಕಿ. ಯಾಕಂದರೆ ಡೆಲ್ಲಿ ಡೇವಿಲ್ ಫಸ್ಟ್ ವರ್ಷ ಆದಾಗ ಅವರು ಬಿಡ್ಡಿಂಗಲ್ಲಿ ತೊಗೊಳ್ಳಿಲ್ಲ. ಆದರೆ ನಮ್ಮ ಬಿಡ್ಡಿಂಗಲ್ಲಿ ನಮ್ಮ ತೊಗೊಂಡು ವಿಜಯ ಮೇಲೆ ತೊಗೊಂಡ್ಬಿಟ್ಟು ನಮ್ಮ RCBಗೆ ಬಂದಾಗಿಂದ ಅಲ್ಲಿದ್ದ ಇಲ್ಲಿವರೆಗೂ ಯಾವ ಟೀಮಲ್ಲಿ